ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಯಲ್ಲಿ ಆ, ರಾಜ್ಯ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರೇ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸೋಮಣ್ಣ ಅವರೇ ನಮಸ್ಕಾರ. ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ಅರವಿಂದ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ರಾಜ್ಯದ ಹಲವಾರು ರೈಲ್ವೆ ಯೋಜನೆಗಳಿಗೆ ಸಾಕಷ್ಟು ಅನುದಾನ ತಂದಿದ್ದೀರಾ ತಾವು. ಥ್ಯಾಂಕ್ ಯು ಸರ್. ಈ ಬಾರಿಯ ಬಜೆಟ್ ಬಗ್ಗೆ ಇಲ್ಲ ಸರ್, ನಮ್ದೇ ಅಲ್ಲ ಸರ್, ಇದೆಲ್ಲ ಮೋದಿಜಿ ಅವ್ರದ್ದು ಸರ್. ಸರ್ ಆಯ್ತು ಅಲ್ಲ, ಈ ಬಾರಿ ಬಜೆಟ್ ಬಗ್ಗೆ ಈಗ ತಮ್ಮ ವಿಶ್ಲೇಷಣೆ ಏನು ಅಂತಂದ್ಬಿಟ್ಟು. ಸರ್, ನಾನು ರಾಜಕಾರಣದಲ್ಲಿ ಸುಮಾರು 45 ವರ್ಷಗಳಿಂದ ಇದ್ದೀನಿ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ವರ್ಷಗಳು ಮಂತ್ರಿನೂ ಆಗಿ ಕೆಲಸ ಮಾಡಿದ್ದೀನಿ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ಭವಿಷ್ಯದ ಭಾರತಕ್ಕೆ ಮತ್ತು ಇನ್ನೂ 500 ವರ್ಷದ ಇತಿಹಾಸವನ್ನು ಬೆಳವಣಿಗೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಮೋದಿಜಿ ಅವರ ಒಂದು ಅನುಭವದ ಚಿಂತನೆ ಇಲ್ಲಿ ಒಂದು ರೀತಿ ಎಲ್ಲ ರಾಜ್ಯಗಳ ಮೇಲೂ ಕೂಡ ದೂರದೃಷ್ಟಿಯಾಗಿ ಮಾಡಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ವಿಕಸಿತ ಭಾರತ್ನಲ್ಲಿ ಯಾವ ರೀತಿ ಯೋಜನೆಗಳನ್ನು ಕೊಡಬೇಕು, ಭಾರತ ವಿಕಾಸಮಾನಕ್ಕೆ ಹೋಗಬೇಕಾದ್ರೆ ಕೆಳವರ್ಗದಿಂದ ಹಿಡಿದು ಎಲ್ಲ ವರ್ಗದವರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು. ನಮ್ಮ ಭಾರತದ ಜೀವನಾಡಿ ರೈತನಿಗೆ ಯಾವ ರೀತಿ ಉತ್ತೇಜನವನ್ನು ಕೊಡಬೇಕು, ರೈತ ಬೆಳೆದಂಥ ಬೆಳೆಗಳಿಗೆ ಯಾವ ರೀತಿ ನಾವು ಬೆಂಬಲದ ವ್ಯವಸ್ಥೆಗಳಾಗಬೇಕು, ರೈತನು ಯಾವುದೇ ಕಾರಣಕ್ಕೂ ಕೂಡ ಕೆಲವಾರು ಸಂದರ್ಭದಲ್ಲಿ ಆಗ್ತಕ್ಕಂಥ ಅವರ ನೋವುಗಳನ್ನು ಅರ್ಥ ಮಾಡಿಕೊಂಡು ಒಂದು ದೊಡ್ಡ ದೂರದೃಷ್ಟಿಯನ್ನು ಉಳ್ಳವರಾಗಿ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಈ ದೇಶಕ್ಕೆ ಈ ಬಾರಿಯ ಬಡ್ಜೆಟ್ಟು ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ರಾಷ್ಟ್ರದ ಬೆಳವಣಿಗೆಗೆ ಒಂದು ಪೂರಕವಾಗಿದೆ ಸರ್. ಒಂದು ಮನವಿ ಮಾಡ್ಕೊಂಡ್ಬಿಡ್ತೀನಿ ಸರ್ ನಾನು. ಮನವಿ ಅಂತಾದರೂ ಅಂದ್ಕೊಳ್ಳಿ ಅಥವಾ ಕಾಂಗ್ರೆಸ್ನವರ ಆರೋಪ ಅಂತ ಬೇಕಾದ್ರೂ ಅಂದ್ಕೊಳ್ಳಿ. ಕೇಂದ್ರ ಸರ್ಕಾರ ಘೋಷಣೆಗಳನ್ನ ಮಾಡುತ್ತೆ ಹೊರತು ದುಡ್ಡು ಕೊಡಲ್ಲ ಅಂತ ಒಂದು ಆರೋಪ ಇದೆ. ಈಗ ನಿಮ್ಮ ಕಾಲಘಟ್ಟದಲ್ಲಿ ಆ ರೀತಿ ಆಗದೇ ಇರೋ ಹಾಗೆ, ಕರ್ನಾಟಕಕ್ಕೆ ಅನ್ಯಾಯ ಆಗದಿರೋ ಹಾಗೆ ದಯವಿಟ್ಟು ತಾವು ನೋಡ್ಕೋಬೇಕು. ಖಂಡಿತ ಕೆಲಸ ಆಗ್ತಾ ಇಲ್ಲ ಸರ್. ನಾನು ಅಂತಲ್ಲ, ನಮ್ಮವರೇ ಆಗಿರ್ತಕ್ಕಂಥ ವಿತ್ತ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು, ನಮ್ಮ ಹಿರಿಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಕುಮಾರಸ್ವಾಮಿಯವರು, ಸಹೋದರಿ ಶೋಭಾ ಕರಂದ್ಲಾಜೆಯವರು, ನಾನು ಅದಲ್ದಿರ 28 ಜನ ಲೋಕಸಭಾ ನಾವು 19 ಸೇರಿ ಉಳಿದಿರ್ತಕ್ಕಂಥ ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಕರ್ನಾಟಕದ ಭವಿಷ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾಲದಲ್ಲಿ ಅವರು 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಈ ರಾಜ್ಯವನ್ನು ಎಷ್ಟು ಮಟ್ಟಿಗೆ ನಾವು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದಕ್ಕೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಾಕಷ್ಟು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಮಗೆ ಸೂಚನೆ ಇದೆ. ಆ ಕೆಲಸವನ್ನು ಮಾಡುವಾಗ ರೈಲ್ವೆ ಇಲಾಖೆಗೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಅನುಭವ, ಅವರ ದೂರದೃಷ್ಟಿಯ ಚಿಂತನೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ ಭಾರತಕ್ಕೆ ಯಾವ ರೀತಿ ಕೊಡುಗೆ ಕೊಡಬೇಕು ಅನ್ನೋದ್ರೊಳಗೆ ಕರ್ನಾಟಕಕ್ಕೂ ಕೂಡ ಸೇರಿದೆ. ತಮಗೆ ಗೊತ್ತಿದೆ, ನನ್ನ ಇಲಾಖೆಯಲ್ಲಿ ನಾವೆಲ್ಲರೂ ಬಂದ ಮೇಲೆ ಎಲ್ಲ ಯಾವುದು 1996ರಿಂದ ನಿಂತಹ ಅನೇಕ ರೈಲ್ವೆ ಯೋಜನೆಗಳನ್ನು ಸುಮಾರು 39-40 ಸಾವಿರ ಕೋಟಿ ರೂಪಾಯಿಗಳ ಅನೇಕ ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನು ಕೂಡ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿ 2027ಕ್ಕೆ ಈ ಎಲ್ಲ ಯೋಜನೆಗಳನ್ನು ಮುಗಿಸಿ ಹೊಸ ಯೋಜನೆಗಳಿಗೂ ಕೂಡ ಚಾಲ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೇವೆ. 100ಕ್ಕೆ 100 ಎಲೆಕ್ಟ್ರಿಫಿಕೇಷನನ್ನು ಮಾಡಿ 2025 ವಿದ್ಯುತ್ಕರಣಕ್ಕೆ ನಮ್ಮ ರೈಲ್ವೆ ಇಲಾಖೆಗೆ ಒಂದು ಹೊಸ ಸಂದೇಶವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಸೋಮಣ್ಣ ಅವರೇ ಧನ್ಯವಾದ. ನೀವು ಕೊಟ್ಟಂತಹ ಮಾತುಗಳನ್ನು ದಯವಿಟ್ಟು ಉಳಿಸ್ಕೊಳ್ಳಿ. ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದಷ್ಟೇ ನಮ್ಮ ಬೇಡಿಕೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.